ಪಟ್ಟಣಗೆರೆಯ ಶೆಡ್ಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದ ಹಾಗೆ 13 ಮಂದಿ ಆರೋಪಿಗಳನ್ನು ಕೂಡ ಈಗ ಕರ್ಕೊಂಡೋಗಿ ಮಹಜರ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿಗಳ ಸಂಖ್ಯೆ ಕೂಡ ಹೆಚ್ಚು ಆಗ್ತಾ ಇದೆ. ಅದು 17 ತನಕ ಮುಟ್ಟಿದೆ ಅನ್ನುವಂಥದ್ದು ಆಗ್ತಾನೆ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಕೆಲವರು ಅಬ್ಸ್ಕ್ಯಾನ್ ಕೂಡ ಆಗಿದ್ದಾರೆ. ಸ್ಥಳ ಮಹಜರಿನ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿನ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಫೋಟೋ ಹಾಗೆ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಇದೆಲ್ಲವೂ ಕೂಡ ಒಂದು ಎವಿಡೆನ್ಸ್, ಒಂದು ಸಾಕ್ಷ್ಯಗಳು. ಸೊ ಒಳಗಡೆ ಕೆಲ ಆರೋಪಿಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಅವರ ಹೇಳಿಕೆಗಳು ಏನೇನು, ಎಲ್ಲಿ ಹೊಡೆದ್ರಿ, ಎಲ್ಲಿ ಕೊಂದ್ರಿ, ಈ ಆತನ ಕೈಗೆ ಬಹಳ ಬರೆ ಹಾಕಲಾಗಿದೆ. ಬರೆ ಹಾಕುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಕಬ್ಬಿಣದ ಬೇಕಲ್ವಾ ಬರೆ ಹಾಕಕ್ಕೆ, ಎಲ್ಲಿ ಆ ವಸ್ತು, ಆಮೇಲೆ ತಲೆಗೆ ಹೊಡೆದಿದ್ದಾರೆ ಬಹಳ ಬಲವಾಗಿ, ತಲೆ ಓಪನ್ ಆಗಿದೆ ಅನ್ನುವಂಥದ್ದನ್ನ ಅವರ ತಂದೆ ಹೇಳ್ತಾ ಇದ್ರು. ಯಾವ್ದ್ರಲ್ಲಿ ಹೊಡೆದ್ರಿ, ಎಲ್ಲಿದೆ ಆ ವಸ್ತು, ಇದೆಲ್ಲವನ್ನು ಕೂಡ ಈಗ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವ ಕಾರ್ಯ ಆಗ್ತಾ ಇದೆ. ನಾವು ಪ್ರತಿನಿಧಿ ಮಲ್ದೇಶ್ ಜಗೀನ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಮಲ್ದೇಶ್ ಜಗೀನ್, ಹೇಗೆ ಸಾಗ್ತಾ ಇದೆ ಮಹಜರಿಗೆ ಸಂಬಂಧಪಟ್ಟಂಗೆ ಪ್ರಕ್ರಿಯೆ, ಅಪ್ಡೇಟ್ಸ್? ಮಲ್ದೇಶ್ ಜಗೀನ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮಲ್ದೇಶ್ ಜಗೀನ್? ಖಂಡಿತ. ಮಾಲ್ತೇಶ್ ಏನಂದ್ರೆ ದರ್ಶನ್ ಆಗಿ ಅವರ ಸಹಚರರ ಗ್ಯಾಂಗ್ ಏನಿದೆಯೋ ಅದು ರೇಣುಕಾ ಸ್ವಾಮಿ ಅವರ ಕೊಲೆಯ ಪ್ರಕರಣದಲ್ಲಿ ಇದ್ದಂತಹ ಗ್ಯಾಂಗ್ ನ ಈಗ ಪಟ್ಟಣಗೆರೆ ಶೆಡ್ ನ ಒಳಭಾಗಕ್ಕೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಸೊ ಈಗ ಪೊಲೀಸರು ಸಂಪೂರ್ಣವಾಗಿ ಆ ಘಟನೆ ನಡೆದಂತಹ ಸ್ಥಳವನ್ನ ಮಹಜರ್ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೇರವಾಗಿ ದೃಶ್ಯಾವಳಿಗಳಲ್ಲಿ ನಮ್ಮ ಛಾಯಾಗ್ರಾಹಕ ಶೇಖರ್ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರಾಗಿ ಮಾಧ್ಯಮದವ್ರನ್ನು ಕೂಡ ಅಂದ್ರೆ ಒಂದಿಷ್ಟು ದೂರಕ್ಕೆ ಇಡುವಂತಹ ಸಂದರ್ಭ ಕಂಡು ಬಂದಿರತಕ್ಕಂಥದ್ರ ಬೆನ್ನಲ್ಲೇ ಸದ್ಯಕ್ಕೆ ಪ್ರತಿಯೊಬ್ಬ ಆರೋಪಿಗಳೇನಿದಾರೋ 13 ಆರೋಪಿಗಳನ್ನ ಈಗ ಶೆಡ್ ನ ಒಳಭಾಗದಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಆ ಶೆಡ್ ನಿಂದ ಒಂದು 100 ಮೀಟರ್ ಮುಂದೆ ಹೋದ್ರೆ ನಂತರ ಅವರು ಏನೋ ಹಲ್ಲೆ ನಡೆಸಿದ್ರು, ಹತ್ಯೆ ಮಾಡಿದ್ರು, ಆ ಒಂದು ಮನೆ ಇರ್ತಕ್ಕಂತಹ ಸ್ಥಳ ಈಗ ನಾವು ತೋರಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನು ಅಂತಂದ್ರೆ ಸಂಪೂರ್ಣವಾಗಿ ಒಬ್ಬೊಬ್ಬರೇ ಆರೋಪಿಗಳನ್ನ ಸ್ಥಳ ಇದೆಯೋ, ಆ ಘಟನೆ ನಡೆದಿದೆಯೋ, ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ FHL ತಂಡ ಸಂಪೂರ್ಣವಾಗಿ ಮಾಹಿತಿನ ಪಡ್ತಾ ಇರ್ತಕ್ಕಂಥದ್ದು. ಬೆರಳಚ್ಚು ತಜ್ಞರು ಅದರ ಮಾಹಿತಿನ ಪಡ್ತಾ ಇರ್ತಕ್ಕಂಥದ್ದು, ಮತ್ತೆ ಸಂಪೂರ್ಣವಾಗಿ ದಾಖಲೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಆ ಘಟನೆಯ ವಿವರವನ್ನ ಮತ್ತೆ ಆರೋಪಿಗಳನ್ನು ಕರೆದುಕೊಂಡು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಳಗಡೆ ಕೂಡ ಪೊಲೀಸರು ಆರೋಪಿಗಳನ್ನ ಒಂದ್ ರೀತಿ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಅಂದ್ರೆ ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಓಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೆಗಲ ಮೇಲೆ ಕೈ ಹಾಕಿ ಸಂಪೂರ್ಣವಾಗಿ ಘಟನೆ ನಡೆದಂತಹ ಒಂದು ವಿವರವನ್ನ ಪಡಿತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಾದ್ರೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಮಾಡಿರ್ತಕ್ಕಂಥ ಈ ಒಂದು ಕೊಲೆ ಪ್ರಕರಣ ಏನಿದೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಸಾಕ್ಷ್ಯಾಧಾರಗಳು ಮತ್ತೆ ಘಟನೆ ನಡೆದ ಸ್ಥಳದಲ್ಲಿ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆಯೋ ಅದೆಲ್ಲವನ್ನ ಅವರಿಗೆ ತೋರಿಸಿ ಈ ಘಟನೆ ಇಲ್ಲೇ ನಡೆದಿದ್ದ, ಯಾವ ಕಾರಣಕ್ಕೆ ನಡೀತು, ಎಷ್ಟೊತ್ತಿ ನಡೀತು, ಮತ್ತೆ ಸಂಪೂರ್ಣವಾಗಿ ಶೆಡ್ ನ ಒಳಭಾಗಕ್ಕೆ ಏನು ಆರೋಪಿಗಳನ್ನ ಬರ್ತಾರೋ ಅಲ್ಲಿಂದ ಕೂಡ ಅವ್ರ ಹೇಗೆ ಕರ್ಕೊಂಡು ಬಂದ್ರಿ, ರೇಣುಕಾ ಸ್ವಾಮಿಯನ್ನ ಯಾರು ಕರ್ಕೊಂಡು ಬಂದಿದ್ದು, ಮೊದ್ಲು ಯಾರು ಬಂದಿದ್ದು, ಅದಾದ ನಂತರ ಯಾರು ಬಂದಿದ್ದು, ಮತ್ತೆ ದರ್ಶನ್ ಅವರಿಗೆ ಈ ಮಾಹಿತಿಯನ್ನ ಹೆಂಗೆ ರವಾನೆ ಮಾಡಿದ್ದು, ಆ ಘಟನೆ ನಡೆದಂತ ಸ್ಥಳದಲ್ಲಿ ಪ್ರಮುಖವಾಗಿ ಎಷ್ಟು ಜನ ಒಳಗಡೆ ಇದ್ರಿ, ಮತ್ತೆ ಹೊರಭಾಗದಲ್ಲಿ ಯಾವ ರೀತಿಯ ಆಕ್ಟಿವಿಟೀಸ್ ನಡೀತಾ ಇತ್ತು, ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ಸರಿ ನೇರವಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಲವು ಆರೋಪಿಗಳು ಅಂದ್ರೆ ಕುಣಿಸುತ್ತಾ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿ ಇದು. ಛಾಯಾಗ್ರಾಹಕ ಶೇಖರ್ ಅವ್ರ ಸೆರೆ ಹಿಡ್ತಾ ಇರ್ತಕ್ಕಂಥ ದೃಶ್ಯಾವಳಿ ಇದು. ಒಂದು ಟಾಪ್ ಆಂಗಲ್ ನಿಂದ ಕಂಡು ಬರ್ತಾ ಇರುವಂತದ್ದು. ಸಂಪೂರ್ಣವಾಗಿ ಶೆಡ್ ನ ಒಳಭಾಗದಲ್ಲಿ ಯಾವ ರೀತಿ ಈಗ ನಡೀತಾ ಇದೆ ಅಂತ ಸನ್ನಿವೇಶ ಇದು. ಸೊ ಹೀಗಾಗಿ ಏನಂತಾರೆ, ಆರೋಪಿಗಳು ಅವತ್ತು ಯಾವ ಒಂದು ಸನ್ನಿವೇಶದಲ್ಲಿ ಈ ಘಟನೆಯನ್ನ ಮಾಡಿದ್ರು, ಮತ್ತೆ ಈಗ ಸಿಕ್ಕಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ನ ಅವರಿಗೆ ತೋರಿಸಿ ಅವರು ಕರೆ ಮಾಡಿರ್ತಕ್ಕಂಥ ವಿವರವನ್ನಾಗಿರ್ಬೋದು, ಮತ್ತೆ ಅವತ್ತಿನ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳ ಪ್ರಕಾರ, ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಘಟನೆ ನಡೆದಂತ ಸ್ಥಳದ ಒಂದಿಷ್ಟು ಚಿತ್ರೀಕರಣ ಕೂಡ ಆಗಿತ್ತು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಅದನ್ನೂ ಕೂಡ ತೋರಿಸಿ ಸಂಪೂರ್ಣವಾಗಿ ಸೆರೆ ಹಿಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಪೊಲೀಸರು ಇರ್ತಕ್ಕಂಥದ್ದು. ಒಂದು ನೀಲಿ ಶೆಡ್ ಏನಿದೆಯೋ ಆ ಶೆಡ್ನ ಒಳಭಾಗದಲ್ಲಿ ಮತ್ತೆ ಸಾಕಷ್ಟು ವಾಹನಗಳು ನಿಂತಿರುತ್ತೆ. ಹೊರಭಾಗದಿಂದ ಯಾರಿಗೂ ಕೂಡ ಆ ಘಟನೆ ನಡೀತಾ ಇರ್ತಕ್ಕಂತಹ ದೃಶ್ಯ ಮಾತ್ರ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಈಗಲೂ ಕೂಡ ನಾವು ತುಂಬಾ ದೂರದಿಂದ ಅದನ್ನ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿದ್ದೀವಿ. ಒಂದು ಶೆಡ್ ನ ಒಳಭಾಗದ 100 ಮೀಟರ್ ಅಂತರದಲ್ಲಿ ಕೊನೆಯ ಭಾಗಕ್ಕೆ ಆ ಒಂದು ಮನೆ ಇರ್ತಕ್ಕಂಥದ್ದು. 2 ಫ್ಲೋರ್ ನ ಆ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಚಿತ್ರೀಕರಣ ಮಾಡ್ತಾ ಇದಾರೋ ಈಗ ಪೊಲೀಸರು ಅಲ್ಲಿಯೇ ಕೂಡ ಘಟನೆ ನಡೆದಿರ್ತಕ್ಕಂಥದ್ದು, ಮತ್ತೆ ರೇಣುಕಾ ಸ್ವಾಮಿಯ ಹತ್ಯೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂದ್ರೆ ಅವತ್ತು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದವರಿಂದ ಹಿಡಿದು ಸಂಪೂರ್ಣವಾಗಿ ಈ ಘಟನೆಗೆ ಏನು ಭಾಗಿಯಾಗಿದ್ರು ಆ ಎಲ್ಲಾ ಆರೋಪಿಗಳಿಂದ ಈಗ ತನಿಖೆ ಸಾಗ್ತಾ ಇದೆ. ಸೊ ಒಂದಿಷ್ಟು ದಾಖಲೆಗಳನ್ನ ಪಡಿತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ ಮಾಲ್ತೇಶ್, ನಾವು ಕೇಳ್ಪಟ್ವಿ ಈ ಸಂದರ್ಭದಲ್ಲೂ ಕೂಡ ಜಸ್ಟ್ ಹೋಲ್ಡ್ ಮಾಲ್ತೇಶ್, ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ. ಪ್ರತಿಯೊಬ್ಬ ಆರೋಪಿಯಿಂದನೂ ಕೂಡ ಪ್ರತ್ಯೇಕ ಹೇಳಿಕೆ ಸಂಗ್ರಹಿಸುವಂತ ಕಾರ್ಯ ನಡೀತಾ ಇದೆ. ಆರೋಪಿಗಳಿಂದ ಪ್ರತ್ಯೇಕ ಹೇಳಿಕೆ, ಹೌದು ಇವರೆಲ್ಲ ಗುಂಪಲ್ಲಿದ್ದಾಗ ಇಲ್ಲ ಹಿಂಗಾಯ್ತು ಅಂತ ಅವ್ರವ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದ್ ರೀತಿಯಾಗಿ ಬಚಾವ್ ಆಗೋದಕ್ಕೆ ಏನಾದ್ರು ಅನುಕೂಲ ಇದ್ರೆ ಅಥವಾ ಯಾರನ್ನಾರು ಬಚಾವ್ ಮಾಡೋಕೆ ಅನುಕೂಲ ಇದ್ರೆ ಆ ಥರ ಅಂತ ಸ್ಟೇಟ್ಮೆಂಟ್ಸ್ ಮಾಡೋ ಚಾನ್ಸಸ್ ಇರುತ್ತೆ.
ಸೊ ಅಂಥದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಈಗ ಹೇಳಿಕೆ ಪಡೆಯುವಂಥ ಕಾರ್ಯ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಲ್ತೇಶ್ ಜಗೀನ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್ ಜಗೀನ್, ಒಂದ್ ಕಡೆ ಹೌದು ಸಬ್ಸೆಪ್ರೇಟ್ ಆಗಿ ಒಬ್ಬೊಬ್ಬರಿಂದ ಹೇಳಿಕೆಯನ್ನ ಪಡೆಯೋದು, ಮತ್ತೊಂದು ಕಡೆ ಕೆಲ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಗೇನು ಕೂಡ ಅಲ್ಲೇನೋ ನಾವು ನೋಡ್ತಾ ಇದೀವಲ್ಲ ಮಾಲ್ತೇಶ್ ಜಗೀನ್, ಏನೋ ಈ ಪೆಟ್ರೋಲ್ ಹಾಕ್ತಾರಲ್ಲ ಆ ಸಂದರ್ಭದಲ್ಲಿ ಆ ಗನ್ ಇರುತ್ತಲ್ಲ ಅಂಥದ್ದೇನೋ ಪೈಪ್ಗಳನ್ನ ಎಳಿತಾ ಇದ್ದಾರೆ. ಒಂದು ಪರ್ಟಿಕ್ಯುಲರ್ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಬಹುಶಃ ಅಲ್ಲಿ FSL ಟೀಮು ಕೆಲ ಈ ಫಿಂಗರ್ ಪ್ರಿಂಟ್ಸ್ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅವರ ಆ ಪ್ರೊಸೀಜರ್ಸ್ ಇರ್ತಲ್ಲ ಆ ಥರದ್ದೇನೋ ಅಲ್ಲಿ ನಡೀತಾ ಇದೆ. ಅಂದರೆ ಆ ಗೂಡ್ಸ್ ವೆಹಿಕಲ್ ಏನೋ ಕರ್ಕೊಂಬಂದಿರೋದು ಈ ಥರದಲ್ಲಿ ಅದ್ರ ಕೆಲವು ವೆಹಿಕಲ್ಸ್ಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರಾ ಹೆಂಗೆ ಮಾಲ್ತೇಶ್ ಜಗೀನ್? ಮಾಲ್ತೇಶ್, ಖಂಡಿತ ಏನಂತಂದ್ರೆ ಈಗಾಗಲೇ ನೀವು ಹೇಳದಾಗೆ ಇಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಯಾವ್ಯಾವ ವಸ್ತುಗಳು ಆ ಘಟನೆಗೆ ಸಾಕ್ಷಿಯಾಗಿದ್ವು ಅದರ ಬಗ್ಗೆ ಮಾಹಿತಿ ಪಡಿತಾ ಇರ್ತಕ್ಕಂಥದ್ದು. ಮತ್ತು ಸಹಜವಾಗಿ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದ ನಂತರ ಅಲ್ಲಿ ಇರುವಂತಹ ಗೂಡ್ಸ್ ಶೆಡ್ ಅಲ್ಲಿ ಏನಿದೆಯೋ ಆ ಗೂಡ್ಸ್ ವಾಹನಗಳಲ್ಲಿ ಆತನೇನಾರು ಅಂದ್ರೆ ಹಲ್ಲೆ ಮಾಡ್ಲಾಗಿತ್ತ, ಅಲ್ಲಿ ಮೊದಲು ಆತನಿಗೆ ಹೊಡೆದು ಬಡ್ದು ಒಳಗೆ ಕರೆದುಕೊಂಡು ಬರುವಂತಹ ಕೆಲಸ ಆಗಿತ್ತ, ಯಾವ ಸ್ಥಳದಲ್ಲಾಗಿತ್ತು ಮತ್ತೆ ಯಾವ ವಾಹನದಲ್ಲಾಗಿತ್ತು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಸಂಪೂರ್ಣವಾಗಿ ಪೊಲೀಸರು ದಾಖಲಿಸಿಕೊಳ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತಂದ್ರೆ ಈಗ 13 ಆರೋಪಿಗಳಲ್ಲಿ ಆಗಲೇ ಒಂದಿಷ್ಟು ಮಾಹಿತಿಗಳು ಬಂದಂತ ಸಂದರ್ಭದಲ್ಲಿ ಹೇಳೋದಾದ್ರೆ ಮೂರು ಜನರ ತಂಡವನ್ನ ಪೊಲೀಸರು ಮೊದಲು ಶೆಡ್ ನ ಒಳಭಾಗದಲ್ಲಿ ಕರೆದುಕೊಂಡು ಬಂದ್ರು. ಅದಾದ ನಂತರ ಒಬ್ಬೊಬ್ಬ ಆರೋಪಿಯನ್ನ ಪ್ರತ್ಯೇಕವಾಗಿ ಕರೆದುಕೊಂಡು ಆ ಒಂದು ಸ್ಥಳ ಏನಿದೆಯೋ ರೇಣುಕಾಸ್ವಾಮಿ ಹತ್ಯೆ ಆಗಿದೆಯೋ ಆ ಸ್ಥಳದಲ್ಲಿ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ 3-4 ಜನ ಒಮ್ಮೆಲೆ ಕರ್ಕೊಂಡು ಹೋಗಿ ಅವರಿಂದ ಹೇಳಿಕೆಯನ್ನ ಪಡೆಯುವಂತಹ ಘಟನೆ ಆದ್ರೆ ಸಹಜವಾಗಿ ಎಲ್ಲಾ ಆರೋಪಿಗಳು ಒಂದೇ ರೀತಿಯ ಉತ್ತರವನ್ನ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಯಥಾ ಪ್ರಕಾರ ಘಟನೆ ನಡೆದಂತಹ ವಿವರವನ್ನ ಈಗ ದಾಖಲಿಸಿಕೊಳ್ತಾ ಇರ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನ ಶೆಡ್ ಎಂಟರ್ ಆದ ತಕ್ಷಣನೇ ಅಲ್ಲಿ ಯಾವ್ದಾದ್ರು ವಾಹನಕ್ಕೆ ಈತನನ್ನ ಗುದ್ದುವಂತದ್ದು ಅಥವಾ ಆತನನ್ನ ತಳ್ಳುವಂತದ್ದು, ನೂಕುವಂತದ್ದು ಮತ್ತು ಅಲ್ಲಿಂದ ಆತನ ಮೇಲೆ ಏನಾದ್ರು ಹಲ್ಲೆ ಮಾಡಿ ಕರೆದುಕೊಂಡು ಬರುವಂತಹ ಘಟನಾವಳಿಗಳು ಆಗಿತ್ತ ಅನ್ನುವಂಥದ್ರ ಬಗ್ಗೆ ಇಡೀ ಒಂದು ಮಹಾಜರು ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು. ಸ್ಥಳವನ್ನ ಇಂಚಾಗಿ ಪರಿಶೀಲಿಸಿರ್ತಕ್ಕಂತಹ ಪೊಲೀಸರು ಆರೋಪಿಗಳನ್ನು ಕೂಡ ಇಂಚಾಗಿ ಅಂದ್ರೆ ಘಟನೆ ನಡೆದಂತ ಸ್ಥಳದಲ್ಲಿ ಅವರಿಂದ ಮಾಹಿತಿ ಪಡಿತಾ ಇರ್ತಕ್ಕಂಥದ್ದು. ಈಗ ಮತ್ತೆ ನೇರವಾಗಿ ದೃಶ್ಯಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು FSL ವಾಹನ ಕೂಡ ಒಳಭಾಗಕ್ಕೆ ಬಂದಿರತಕ್ಕಂಥದ್ದು. ಇಷ್ಟೊತ್ತು 2ನೇ ಶೆಡ್ ನಲ್ಲಿ FSL ವಾಹನವನ್ನ ನಿಲ್ಲಿಸಲಾಗಿತ್ತು. ಈಗ ಮತ್ತೆ ಇನ್ನೊಂದು ಶೆಡ್ ಇದೆ, ಅದರ ಪಕ್ಕದಲ್ಲಿಯೇ ಎಕ್ಸಾಕ್ಟ್ ಆಗಿ ಏನು ಮಹಾಜರು ಪ್ರಕ್ರಿಯೆ ನಡೀತಾ ಇದೆಯೋ ಆ ಶೆಡ್ ನ ಮುಂಭಾಗಕ್ಕೆ ಈಗ FSL ತಂಡ ಬರ್ತಾ ಇರ್ತಕ್ಕಂಥದ್ದು. ಬೆಳ್ಳಚ್ಚು ತಜ್ಞರು ಆ ಘಟನೆ, ಆ ರಕ್ತದ ಕಲೆಗಳೇನಾದ್ರು ಇದೆಯಾ, ಗಾಯದ ಗುರುತುಗಳು ಆತನ ಮೇಲೆ ಏನಿತ್ತು 15ಕ್ಕೂ ಹೆಚ್ಚು ಭಾಗಗಳಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಈಗ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ಪಟ್ಟಣಗೆರೆ ಶೆಡ್ನ ಸುತ್ತಮುತ್ತ ಯಾರು ಸಾರ್ವಜನಿಕರು ಕೂಡ ಬರಬಾರ್ದು ಮತ್ತೆ ಚಿತ್ರೀಕರಣವನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮೊದಲೇ ಬಿಗಿ ಬಂದೋಬಸ್ತರ ಮಾಡ್ಕೊಂಡಿರ್ತಕ್ಕಂತಹ ಪೊಲೀಸರು ಈಗ ಸ್ಥಳ ಮಹಾಜರು ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಮತ್ತು ಪವಿತ್ರ ಅವರನ್ನು ಕೂಡ ಪ್ರತ್ಯೇಕವಾಗಿ ಕರೆದುಕೊಂಡು ಬಂದು ಆ ಒಂದು ಸ್ಥಳದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ನೀವು ಬಂದಿದ್ದು ಯಾವಾಗ ಮತ್ತೆ ಆ ಘಟನೆ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಂದ ಹೇಳಿಕೆಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಬಟ್ ಈಗಾಗಲೇ ದರ್ಶನ್ ಅವರು ಒಂದ್ ಕಡೆ ಹೇಳ್ತಾ ಇರುವಂತದ್ದು ನಾನ್ ತಪ್ಪು ಮಾಡಿಲ್ಲ, ನಾನೇನು ಮಾಡಿಲ್ಲ ಅನ್ನುವಂತ ರೀತಿಯ ಹೇಳಿಕೆಗಳನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ರೀತಿ ಹೇಳಿಕೆಗಳು ದಾಖಲಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಮಾಲ್ತೇಶ್. ಈಗ ನೋಡ್ತಾ ಇರ್ಬೋದು ಮತ್ತೊಂದ್ ಸಾರಿ ನೇರವಾಗಿ ದೃಶ್ಯದಲ್ಲಿ ಕೆಲವು ಆರೋಪಿಗಳನ್ನ ಮಾತ್ರ 3-4 ಜನ ಆರೋಪಿಗಳನ್ನ ಮಾತ್ರ ಆ ಮಹಾಜರು ಸ್ಥಳದಿಂದ ಹೊರಭಾಗಕ್ಕೆ ಅಂದ್ರೆ ಆ ಘಟನೆ ನಡೀತು ಆ ನಿವಾಸದಿಂದ ಸ್ವಲ್ಪ ಮುಂಭಾಗಕ್ಕೆ 3 ಜನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಮತ್ತೆ ಅದರ ನಂತರ ಇನ್ನೂ 3 ಜನ ಇನ್ನೂ ಒಳಗಡೆನೆ ಇರುವಂತಹ ಸನ್ನಿವೇಶ ಈಗ ಸದ್ಯಕ್ಕೆ TV9ಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಮಾಲ್ತೇಶ್.